ಸ್ನೇಹಿತರೆ, ನಾನು ಲಕ್ಷ್ಮೀಕಾಂತ್. ಇವತ್ತು ನನ್ನ ಫ್ರೆಂಡ್ದು ಕ್ಲಚ್ ವೈರ್ ಕಟ್ಟಾಗಿದೆ. ಅದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಮೆಕ್ಯಾನಿಕ್ ಹತ್ರ ತೊಳ್ಕೊಂಡೋಗ್ಬೇಕು, ಡ್ರಾಯಿಂಗ್ ಮಾಡೋಕ್ಕೆ ಇನ್ನೊಬ್ಬರು ಫ್ರೆಂಡ್ಗಳಿಗೆ ಫೋನ್ ಮಾಡಬೇಕು. ಇಲ್ಲ ಆ ಫ್ರೆಂಡ್ ಬರೋವರೆಗೂ ಸಂಪಾದನೆ ತುಂಬ ವೇಸ್ಟ್ ಆಗುತ್ತೆ. ಫ್ರೆಂಡ್ಗಳು ಎಲ್ಲೆಲ್ಲೋ ಇರ್ತಾರೆ, ಬರ್ತಾರೆ ಕಷ್ಟಕ್ಕೆ, ಓಕೆ ಇಲ್ಲ ಅಂತಲ್ಲ. ಆದರೆ ತುಂಬ ದೂರದಲ್ಲಿದ್ದಾಗ ಬರೋ ಹೊತ್ತಿಗೆ ಒಂದು 3 ಅವರ್ ಇಲ್ಲ 2 ಅವರ್ ಆಗ್ಬೋದು. ಅಷ್ಟರೊಳಗಡೆ ಸಂಪಾದನೆ ನಿಮಗೆ ಲಾಸ್ ಅಲ್ವಾ? ಅದಕ್ಕೆ ದಯವಿಟ್ಟು ನೀವು ಕಲ್ತ್ಕೊಂಡ್ರೆ ಈ ಸಿಂಪಲ್ ಇವೆಲ್ಲ ಜನರಲ್ ನಾಲೆಡ್ಜ್ ಅಂತಾರಲ್ಲ, ಹಾಗೆ ಜನರಲ್ಲಾಗಿ ಇದು ಎಲ್ಲರಿಗೂ ಗೊತ್ತಿರಬೇಕು. ಸಣ್ಣ ಪುಟ್ಟ ಸ್ಪಾನರ್ ಆಗ್ಬೋದು, ಕಟಿಂಗ್ ಪ್ಲೇಯರ್ ಆಗ್ಬೋದು, ಸ್ಕ್ರೂ ಡ್ರೈವರ್ ಇವೆಲ್ಲ ಇಟ್ಕೊಂಡ್ರೆ ಸಣ್ಣ ಪುಟ್ಟ ಫೀಸ್ ಆಗ್ಬೋದು. ಇವೆಲ್ಲ ನಾವೇ ಹಾಕ್ಕೋಬೇಕು. ಏನಾಗಿದೆ, ಸ್ಟಾರ್ಟ್ ಆಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಸ್ವಲ್ಪ ನಾವು ತಲೆ ಓಡಿಸ್ತಾರೆ ನಾವೇ ಇದು ಮಾಡ್ಬೋದು. ಮೆಕ್ಯಾನಿಕ್ಕೇ ಬೇಕಂತೀರ, ಮೆಕ್ಯಾನಿಕ್ಕು ಮೈನರ್ ಕೆಲಸಗಳಿಗೆ ನಾವು ಹೋಗಬೇಕು. ಸಣ್ಣ ಪುಟ್ಟದೆಲ್ಲ ನಾವೇ ಮಾಡ್ಕೋಬೋದು. ಈಗ ನೋಡಿ ತೋರಿಸ್ತೀನಿ. ಇಲ್ಲಿ ಕಟ್ಟಾಗಿದೆ ಬಾ. ಇಲ್ಲಿ ಒಂದು ಇಲ್ಲಿ ಕಟ್ಟಾಗುತ್ತೆ, ಒಂದು ಹಿಂದ್ಗಡೆ ಇಂಜಿನಲ್ಲಿ ಕಟ್ಟಾಗ್ಬಿಡುತ್ತೆ ಒಂದೊಂದು ಟೈಮ್ ಅಲ್ಲಿ. ಆವಾಗ ನಾವು ನೋಡಿಕೊಂಡು ಇದು ಮಾಡ್ಕೋಬೇಕು. ಈ ಕೆಳಗಡೆ ತೋರಿಸು ನೋಡಿ, ಇದು ಯಾವ ವೈರ್ ಹೋಗಿರುತ್ತೆ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾವ ವೈರ್ ಯಾವುದ್ರಲ್ಲಿ ಹೋಗಿದೆ. ನಮಗೆ ಬೇಕಾಗಿರೋದು ಇದರಲ್ಲಿ ನೋಡಿ, ಈ ವೈರ್ ಕರೆಕ್ಟಾಗಿ ನೋಡಿಕೊಂಡು ನೋಡಿ, ಇಲ್ಲಿ ಕಟ್ಟಾಗಿತ್ತು ಕರೆಕ್ಟಾಗಿ, ಇದು ಕಟ್ಟಾಗಿದೆ. ಇಲ್ಲಿ ಈ ವೈರ್ನ ಕರೆಕ್ಟಾಗಿ ನಾವು ಆಚೆ ಎಳ್ಕೋಬೇಕು, ರಿಮೂವ್ ಮಾಡಿಕೊಂಡು. ಇಲ್ಲಿ ಟೆಂಪ್ರವರಿದು ಹಾಕ್ಕೋಬೋದು, ಇಲ್ಲ ಕೇಬಲ್ಲೇ ನಾವು ತಂದುಬಿಟ್ಟು ಟೇಪ್ ಜಾಯಿಂಟ್ ಮಾಡಿ ಎಳ್ಕೊಂಡು ಸೇಮ್ ಹೆಂಗಿದೆ ಹಂಗೆ ಹಾಕ್ಕೋಬೋದು, ಅದು ಮಾಡ್ಬೋದು. ಇದು ನಾವು ಇವಾಗ ಕೇಬಲ್ ಮಾತ್ರ ಹಾಕ್ತಾಯಿದ್ದೀನಿ, ಒಳಗಡೆ ವೈರ್ ಮಾತ್ರ. ಕೇಬಲ್ ಅಸೆಂಬ್ಲಿ ತಂದು ಕೂಡ ಹಾಕ್ಕೋಬೋದು ನಾವು. ನೋಡಿಕೊಂಡ್ರೆ ನಾಳೆ ನಿಮಗೆ ನೆಕ್ಸ್ಟ್ ಯೂಸ್ ಆಗುತ್ತೆ. ಇಲ್ಲಿ ತೋರಿಸು, ಈ ಕಡೆ ಆ ಸೈಡಿಂದ ಬಾ ಕ್ಲೀನ್ ನೋಡಿ ಸ್ನೇಹಿತರೆ. ಇಲ್ಲಿಗೆ ಬರುತ್ತೆ ಅದು ಕರೆಕ್ಟಾಗಿ ನೋಡಿ. ಇಲ್ಲಿ ಇದೆ, ಇದನ್ನ ತೆಗೆದಾಕ್ಕೋಬೇಕು ಕರೆಕ್ಟಾಗಿ. ಆ ಪಾಯಿಂಟ್ಗೆ ಅದು ಕೂತರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಸ್ಕ್ರೂ ಡ್ರೈವರಿಂದ ಎತ್ತೀನಿ. ಇದು ಪಾಯಿಂಟ್ ಏನಿದೆ ಆ ವೈರ್ದು ಒಂದು ದಿಂಡು ಥರ ಇರುತ್ತೆ, ಅದನ್ನ ಕೆಳಗಡೆ ತೊಳ್ಳಬೇಕು. ಅದು ತೆಗೆದಾಕಿದ್ರೆ ಸರಿ ಹೋಗುತ್ತೆ. ಅಲ್ಲೇ ಇರುತ್ತೆ ಬಿಡಿ. ಸ್ನೇಹಿತರೆ ನೋಡಿ, ಇಲ್ಲಿರುತ್ತೆ, ಇಂಜಿನ್ಗೆ ಅಟ್ಯಾಚ್ ಆಗಿರುತ್ತೆ ಅದು. ಒಂದು ಇಲ್ಲಿ ಕಟ್ಟಾಗಿರುತ್ತೆ, ಇಲ್ಲಿ ಕಟ್ಟೋದ್ರೂ ಅಷ್ಟೇ. ನಾವು ಒಟ್ಟಿನಲ್ಲಿ ಅದು ರಿಮೂವ್ ಮಾಡಬೇಕು ಕ್ಲೀನಾಗಿ. ಇವಾಗ ಇದನ್ನ ಆಚೆ ಎಳ್ಕೊತೀನಿ, ಯಾವ ರೀತಿ ಅಂತ ತಮಗೆ ತೋರಿಸ್ತೀನಿ. ನಾನು ಕೇಬಲ್ ತಂದಿದ್ದೀನಿ, ಇದು ಆನಂತರ ಹಾಕ್ತೀನಿ. ಇದು ತೆಗೆದಾಕ್ಕೊತೀನಿ ಫಸ್ಟು. ಇನ್ನು ಸ್ವಲ್ಪ ಹಂಗೆ ಒಳಗಡೆ ಇಡು. ನೋಡಿ ಬಂತು, ಈಸಿಯಾಗಿ ತೆಗೆದ್ನೆ. ಆನಂತರ ಇದು ಅಡ್ಜಸ್ಟ್ ಎಮರ್ಜೆನ್ಸಿಗೆ ಇಟ್ಕೋಬೇಕಾ. ಚಿಕ್ಕದು ತೋರಿಸು, ಚಿಕ್ಕದು ಅಡ್ಜಸ್ಟ್ರು ನಿನ್ನ ಕೈಲಿ ಕೊಟ್ಟನಲ್ಲ. ಇದು ಫುಲ್ ಅಸೆಂಬ್ಲಿ ತಂದರೆ ಅಡ್ಜಸ್ಟ್ ಏನು ಬೇಕಿಲ್ಲ, ಬರೀ ಇಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇದಕ್ಕೆ ಇದು ಮಾಡ್ಕೋಬೋದು. ಇದು ಅದು ಅಡ್ಜಸ್ಟ್ರು ಅಂತಾರೆ. ಇದನ್ನ ನಾವು ಬರೀ ವೈರ್ ತಂದು ಹಾಕ್ಕೋಬೋದು. ಅದು ಟೈಟ್ ಮಾಡ್ಕೋಬೇಕು. 8 ಸ್ಪಾನರ್ ಇರ್ಬೇಕು ಮೈನ್ ಇದಕ್ಕೆ. ನೋಡಿ ಯೂಸ್ ಅಂತರೂ ಬರುತ್ತೆ ಇಷ್ಟೇ. ತೋರಿಸ್ತೀನಿ ಕ್ಲೀನಾಗಿ ಯಾವ ಥರ ಅಂತ, ತಾವೆಲ್ಲ ಹಾಕ್ಕೋಬೋದು. ನೋಡಿ ಬರ್ತಾ ಇದೆಯಾ ನೋಡಿ ಸ್ನೇಹಿತರೆ, ತೆಗಿತಾ ಇದ್ದೀನಿ. ಇಷ್ಟೇ ಇದ್ರ ಕೆಲಸ, ಈಸಿ ಕೆಲಸ. ಯಾಕಂದರೆ ತುಂಬ ಟೆನ್ಷನ್ ತೊಗೊಂಡು ಮೆಕ್ಯಾನಿಕ್ಗಳ ಹತ್ರ ಎತ್ಕೊಂಡೋಗಿ ಟೈಮ್ ವ್ಯರ್ಥ ಮಾಡ್ಕೊತೀರ ಗಂಟೆಗಟ್ಟಲೆ. ನಮ್ಮದೇ ರಿಪೇರಿ ಮಾಡ್ತಾಯಿದ್ದೀವಿ ಸ್ವಲ್ಪ. ಓಕೆ ಸ್ನೇಹಿತರೆ, ಮತ್ತೆ ಆ ವೈರ್ ತಂದಿದ್ದೀನಿ. ಆ ವೈರ್ ತೆಗೆದಿದ್ದು ರೆಕಾರ್ಡ್ ಆಗೈತೇನಪ್ಪ? ಹಾಂ. ಯಾಕಂದರೆ ಹೊಸಬರು ಡ್ರೈವರ್ಗಳು ಬಂದಿರ್ತಾರೆ ಪಾಪ, ಬೇರೆಯವ್ರಿಗೆ ಕಾಯ್ಕೊಂಡು ಕೂರೋ ಕೆಲಸ ಇಲ್ಲ. ಯಾಕಂದರೆ ಅವ್ರದ್ದೇ ಆದಂಥ ಕೆಲಸಗಳಿರ್ತವೆ. ಇನ್ನೊಬ್ರು ಕಾಯ್ಬಾರ್ದು. ಸಣ್ಣ ಪುಟ್ಟ ದೊಡ್ಡ ಕೆಲಸ ಇದ್ದಿದ್ರೆ ಬರ್ತಾರೆ, ಸ್ವಲ್ಪ ಲೇಟ್ ಆಗ್ಬೋದು. ಫ್ರೆಂಡ್ಸ್ಗಳು ಬರ್ತಾರೆ, ಸ್ವಲ್ಪ ಕಾಯ್ಬೇಕಾಗ್ತದೆ. ನೀವು ಸ್ವಲ್ಪ ಕಲ್ತ್ಕೊಂಡ್ರೆ ಇದು ಯಾರಿಗೂ ಕಾಯೋ ಕೆಲಸ ಇಲ್ಲ.
ನೀವು ಕೆಲಸ ಮಾಡಿಕೊಂಡು ಆರಾಮಾಗಿ ಹೋಗ್ತಾರೆ. ನೋಡಿ ಈ ಥರ ಹೊಸ ವೈರ್ ತಂದಿದ್ದೀವಿ. ಒಂದು ಯಾವಾಗ ಗಾಡಿಯಲ್ಲಿ ಇಟ್ಕೋಬೇಕು ಒಂದು ಡ್ರೈವರ್ ಅಂದಮೇಲೆ ನಾವು ಒಂದು ಸ್ಪಾನರು, ಸ್ಕ್ರೂ ಡ್ರೈವರು ಆಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವೆಲ್ಲ ಕಂಪಲ್ಸರಿ ಇಟ್ಕೋಬೇಕು ಬೈಕ್ ಕಡೆ. ನೋಡಿ ಸ್ನೇಹಿತರೆ, ಈಗ ಹಾಕ್ತಾ ಇದ್ದೀನಿ, ಇದು ಹಾಕುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇದು ತೆಗ್ದಿರಲ್ಲ, ಹಂಗೆ ಇದೆ, ತೆಗಿತೀನಿ ಇದನ್ನು. ಅದು ಕಟ್ಟಾಗಿದೆಯಲ್ಲ, ರಫ್ ಆಗಿ ಅಲ್ಲಿ ಮುಳ್ಳಾಗಿದೆ, ಹಂಗಾಗಿ ಅದು ಬೇಗ ಬರ್ತಾ ಇಲ್ಲ. ಏನಿಲ್ಲ, ತೆಗಿಬೋದು ಅದು. ಇದೆ ಈ ಬಟನ್ ಥರ ಇರುತ್ತಲ್ಲ, ಇದು ಇದನ್ನು ತೆಗಿಬೇಕು. ನೋಡಿ ಬಂತು, ರೆಕಾರ್ಡ್ ಆಗಿದೆಯಾ? ನೋಡಿ ಸ್ನೇಹಿತರೆ, ಇದು ಕಟ್ಟಾಗಿ ಅಲ್ಲಿ ಉಳ್ಕೊಂಡಿತ್ತು. ಇದನ್ನ ಬಿಸಾಕುವಂಥ ಕೆಲಸ ಮಾಡ್ತೀನಿ. ಇದು ಬಿಸಾಕಿ ಇದೆಲ್ಲ ಫಸ್ಟ್ ಇದು ಹಾಕ್ಬಿಡ್ತೀನಿ, ಆಮೇಲೆ ಅದು ಹಾಕುವಂಥ ಕೆಲಸ ಮಾಡ್ತೀನಿ. ಇಲ್ಲಿ ಕಾಣ್ತಾ ಇದೆಯಾ? ಇದು ಆಯಿಲ್ ಹಾಕ್ಕೊಂಡು ಈ ರೀತಿ ಹಾಕ್ಬೇಕು. ಆ್ಯಕ್ಚುಲಿ ನಮ್ಮ ಹತ್ರ ಆಯಿಲ್ ಇಲ್ಲ. ಆಯಿಲ್ ಇದೆ ಎಕ್ಸ್ಟ್ರಾ? ಇಲ್ಲ, ಆಯಿಲ್ ಇಲ್ಲ. ಆದ್ದರಿಂದ ನಾನು ಹೀಗೆ ಆಯಿಲ್ ಈ ಥರ ಇಟ್ಕೋಬೇಕು. ನೋಡಿ, ಈ ಥರ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಈ ಕರೆಕ್ಟಾಗಿ ಮಧ್ಯ ಕೈಯಲ್ಲಿ ಆಯಿಲ್ ಇಟ್ಕೋಬೇಕು. ಆಯಿಲ್ ಇಟ್ಕೊಂಡು ಈ ರೀತಿ ಹಾಕುವಂಥ ಕೆಲಸ ಮಾಡಿ. ಇಲ್ಲ, ಆಯಿಲು ಮನೆಯಲ್ಲಿದೆ ನಮ್ಮದು ಎಕ್ಸ್ಟ್ರಾ. ನೋಡಿ, ಈ ಥರ ಹಾಕ್ಬೇಕು. ಆಯಿಲ್ ಇದ್ದರೆ ಏನಾಗುತ್ತೆ, ನಿಮಗೆ ಕಿಲ್ಲಿ ಬಿಡಲ್ಲ. ಮಳೆ ನೀರು ಬಿದ್ದರೂ ಸ್ವಲ್ಪ ಲೈಫ್ ಚೆನ್ನಾಗಿರುತ್ತೆ, ಅದು ಮೈನು. ಈಗ ತೋರಿಸ್ಲಿಕ್ಕೆ ನಾನು ಹಂಗೆ ಪ್ಲೈನ್ ಹಾಕ್ತಾಯಿದ್ದೀನಿ, ಆಯಿಲ್ ಇಲ್ಲ. ನೆಕ್ಸ್ಟು ನಿಮಗೆ ಏನಾದರೂ ಮಾಡಬೇಕಂದ್ರೆ ಆಯಿಲ್ ಸ್ವಲ್ಪ ಗಾಡಿಯಲ್ಲಿ ಇಟ್ಕೊಳ್ಳಿ, ಈಸಿ ಆಗುತ್ತೆ. ಇದು ಕರೆಕ್ಟಾಗಿ ಅಲ್ಲಿಗೆ ಬಂದಿರುತ್ತೆ. ಆಮೇಲೆ ಈ ಅಡ್ಜಸ್ಟ್ರಿಗೆ ನಾನು ಕನೆಕ್ಟ್ ಮಾಡ್ತೀನಿ. ಹಳಬರಿಗೆಲ್ಲ ಗೊತ್ತಿದೆ ಆಲ್ಮೋಸ್ಟು. ಹಳಬರಾದರೂ ಕೆಲವ್ರಿಗೆ ಎಷ್ಟೋ ವರ್ಷ ಆದ್ರೂ ಬರಲ್ಲ. ಈಗ ನಮ್ಮ ಫ್ರೆಂಡಿಗೆ ಅವನು ಒಂದು 10 ವರ್ಷ ಎಕ್ಸ್ಪೀರಿಯೆನ್ಸ್ ಆಟೋದಲ್ಲೇ ಡ್ರೈವಿಂಗ್ ಮಾಡಿಕೊಂಡು, ಅವನಿಗೆ ಗೊತ್ತಿಲ್ಲ ಇದು. ಅದಕ್ಕೆ ನೇರವಾಗಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಮಾಡೋದ್ರಿಂದ 4 ಜನಕ್ಕೆ ಉಪಕಾರನೂ ಆಗಲಿ ಅನ್ನೋ ಕಾರಣದಿಂದ ಇದು ಮಾಡ್ತಾಯಿದ್ದೀನಿ ನಾನೇ. ನೋಡಿ, ಇದು ಕೆಳಗಡೆಯಿಂದ ಹಿಂಗೆ ಬರುತ್ತೆ, ಈ ಥರ ಇದೇ. ನೋಡಿ, ಸ್ಲೀವ್ ಈ ಕಡೆ ಬಂದಿದೆ. ಫಸ್ಟಿಗೆ ಇಲ್ಲಿ ಹಾಕ್ಕೊಳ್ಳಿ. ನೋಡಿ, ಹಿಂಗಿರುತ್ತೆ. ನೋಡಿ, ಇಲ್ಲಿ ಗ್ಯಾಪ್ ಇದೆ, ನೋಡ್ಕೊಳ್ಳಿ. ಇದು ಕ್ಲೀನಾಗಿ ಗೊತ್ತಾಗಲಿ ಅಂತ ಮತ್ತೆ ಇಲ್ಲಿಂದ ಹಾಕ್ತಾಯಿದ್ದೀನಿ. ಹಿಂಗೆ ಎಳ್ಕೊಳ್ಳಿ, ಈ ಪಾಯಿಂಟ್ ಒಳಗೆ ಕುತ್ಕೊತದೆ. ಆ ನಂತರ ಇದು ಹಾಕ್ಕೋಬೇಕು. ನೋಡಿ, ಇಷ್ಟೇ ಕೆಲಸ. ಕರೆಕ್ಟಾಗಿ ಅದು ಪಾಯಿಂಟಿಗೆ ಕುದುರಿಸ್ಕೋಬೇಕು. ಅದು ಇದು ಕಟ್ಟಾಗಿದೆಯಲ್ಲ, ಅದಕ್ಕೆ ಇಲ್ಲಿದೆ ಅದು. ನೋಡಿ, ಈ ಥರ ಆಗ್ತಾಯಿದ್ರೆ ಅದೇ ಆಟೋಮೆಟಿಕ್ ಬಂದುಬಿಡುತ್ತೆ ಸ್ನೇಹಿತರೆ. ಅದೇನು ದೊಡ್ಡ ಕೆಲಸ ಅಲ್ಲ. 1 ಸರಿ 2 ಸರಿ ನೀವು ಯೂಸ್ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಊಟ ಮಾಡೋವಾಗ ಅಷ್ಟೇ, ನಾವು ಹಿಂಗೆ ತಿನ್ಬೇಕಂತ ತಿಂತೀವಲ್ಲ, ಅದೇ ರೀತಿಯೇ ಇದನ್ನು. ನೋಡಿ, ಕ್ಲೀನಾಗಿ ವಿಡಿಯೋ ಮಾಡಪ್ಪ. ಇದು ಸ್ಲೀವ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಇದು ಅವಶ್ಯಕತೆ ಇರೋಲ್ಲ. ಸೊ ಅವ್ರು ಕೊಟ್ಟಿದ್ದಾರೆ. BS7 ಸ್ವಲ್ಪ ಡಿಫ್ರೆಂಟ್ ಇದೆ. ಸ್ವಲ್ಪ ಹಿಂಗೆ ಪ್ರೆಶ್ ಮಾಡಿ ಎಳೆದು ಆ ಪಾಯಿಂಟಿಗೆ ಕುದುರಿಸ್ರೆ ಆಯಿತು ಸ್ನೇಹಿತರೆ. ಆಯಿತು, ಇದ್ರ ಕೆಲಸ ಆಯಿತು. BS7 ಥರ ಎಲ್ಲ ಬಂದಿರೋದು. ನೋಡಿ, ಇದು ಫ್ರೀ ಆಗಿದೆ. ಅಲ್ಲಿ ನೀವು ಟೈಟ್ ಮಾಡಿಕೊಂಡ್ರೆ ಟೈಟ್ ಆಗೋಗ್ತದೆ ಅಷ್ಟೇ. ನೋಡಿ, ಇದು ವೇಸ್ಟ್ ಇದೆಯಾ ಗಾಡಿಯಲ್ಲಿ? 2 ನಿಮಿಷ.
ವೇಸ್ಟ್ ಕೊಡು, ಸ್ವಲ್ಪ ವೇಸ್ಟ್ ಇಟ್ಕೊಳ್ಳಿ ಗಾಡಿಯಲ್ಲಿ, ಒಳ್ಳೆಯದು. ನನ್ನ ಗಾಡಿಯಲ್ಲಿ ಐತೆ, ಅದು ಕೆಳಗಡೆ ಐತೆ, ತುಂಬ ಹುಡುಕ್ಬೇಕು. ವೇಸ್ಟ್ ಇಟ್ಕೊಂಡ್ರೆ ನಮಗೆ ಗಾಡಿಯಲ್ಲಿ ಏನಾದರೂ ಈ ಥರ ಡಸ್ಟ್ ಇರುವಂಥವು ಕ್ಲೀನಾಗಿ ಇದು ಮಾಡ್ಕೋಬೋದು. ನೋಡಿ 12-10 ಅದು ನಿಮಗೆ ಅಡ್ಜಸ್ಟು. ಹೊಸ ಕೇಬಲ್ ಹಾಕ್ಬೇಕಂದ್ರೆ 12 ಬೇಕಾಗುತ್ತೆ. ನೀವು ಹಳೇದು ಹಾಕ್ತೀವಂದರೆ ನಿಮಗೆ 8 ಸ್ಪಾನರ್ ಇಟ್ಕೊಂಡ್ರೆ ಸಾಕಿದು. 8 ಸ್ಪಾನರಲ್ಲಿ ಏನಕ್ಕಪ್ಪ ಅಂದರೆ ಇದು ಟೈಟ್ ಮಾಡ್ಕೊಳ್ಳೋಕ್ಕೆ, ಇದು ಅಡ್ಜಸ್ಟರ್ ಅಂತಾರೆ ನಮಗೆ. ಎಮರ್ಜೆನ್ಸಿಗೆ ಇದು ಇಟ್ಕೋಬೇಕು. ಇದೇನು 5 ರೂಪಾಯಿ, ಒಂದು 4 ತೆಗೆದು ಇಟ್ಕೊಂಬಿಟ್ರೆ ನಿಮ್ಮ ಗಾಡಿಯಲ್ಲಿ ಮುಂದೆ ನಿಮ್ಗೆ ಈ ಥರ ಕಟ್ಟಾದಾಗ ಯೂಸ್ ಆಗುತ್ತೆ. ನೋಡಿ ಇಲ್ಲಿ ಬಂದಿದೆ ಈಗ, ಅದು ರನ್ನಿಂಗ್ ಇದೆ ಇಲ್ಲ ನೋಡಿ ವಿಡಿಯೋ, ಮತ್ತು ಮಾಡಿ ವ್ಯರ್ಥ ಆಗಬಾರ್ದು, ಒಬ್ಬರಿಗೆ ಉಪಕಾರ ಆಗಲಿ. ನೋಡಿ ಸ್ನೇಹಿತರೆ, ಬಂದಿದೆ ಈ ವೈರು. ಇದೇನಪ್ಪ ಅಂದರೆ ಇವಾಗ ಈ ಪಾಯಿಂಟ್ಗೆ ಎಳ್ಕೊಬೇಕು. ಇದರೊಳಗೆ ಇವಾಗ ತೆಗೆದಾಕಿದ್ದೀವಲ್ಲ, ಹಾಂ ಇದರೊಳಗಲ್ಲ, ಇಲ್ಲಿ ಹಾಕ್ಬೇಕು. ಫಸ್ಟು ಸ್ವಲ್ಪ ಮೇಲೆ ಹತ್ಕೊ, ಇಲ್ಲಿಗೆ ಹಿಂಗೆ ಹಾಗೆ. BS7 ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿದ್ದಾರೆ. ಕಟಿಂಗ್ ಪ್ಲೇಯರ್ ಇರಬೇಕು, 8 ಸ್ಪಾನರ್ ಇರಬೇಕು. ನೋಡಿ ಈ ಹೋಲ್ಸ್ ಥರ ಇದೆಯಲ್ಲ, ಇದಕ್ಕೆ ಹಾಕ್ಕೊಳ್ಳಿ. ಇದು BS7 ಏನಪ್ಪ ಅಂದರೆ ಪ್ಲೇಸ್ ಕಮ್ಮಿ ಕೊಟ್ಬಿಟ್ಟಿದ್ದಾರೆ, ಅದು ಮೈನು. ಸ್ವಲ್ಪ ಹಿಂಗೆ ಮೇಲೆ ಎತ್ತಂಗೆ. ಇಲ್ಲಿ ಕೈ ಹೋಗೋಕ್ಕೂ ಕಷ್ಟನೇ ಸ್ವಲ್ಪ, BS6 ಮಾತ್ರ. ಈಗ ಹಾಕಿದ್ದೀನಿ. ಇದರೊಳಗೆ ಈ ಅಡ್ಜಸ್ಟ್ ಅನ್ನೋದು ಹಾಕಬೇಕು. ಕಟಿಂಗ್ ಪ್ಲೇರಲ್ಲಿ ಈ ರೀತಿ ಒಂದು ಕಟಿಂಗ್ ಪ್ಲೇಯರ್ ಇಟ್ಕೋಬೇಕು. ಇದು ಬಿಸಿ ಇದ್ದಾಗ ನೀವು ಸ್ವಲ್ಪ ಬಗ್ಗಿ ಹಿಂಗೆ ಎದ್ದೇಳಬೇಕಾಗ್ತದೆ. ಎಮರ್ಜೆನ್ಸಿಗೆ ಹಾಕ್ಕೋಬೇಕಂದ್ರೆ ಬಿಸಿ ಇದ್ದಾಗ, ಯಾಕಂದರೆ ಇದು ಕೈಗೆ ಟಚ್ ಆಗುತ್ತೆ. ಆಗಿದ್ದಾಗ ಇದ್ರೊಳಗಡೆ ತಲೆ ಹಾಕ್ಕೊಂಡು ಆರಾಮಾಗಿ ಮೆಲ್ಲಿಗೆ ಎಳ್ಕೊಂಡು ಆ 8 ಸ್ಪಾನರಲ್ಲಿ ನಾವು ಒಬ್ಬರೇ ಹಾಕ್ಕೋಬೋದು, ಯಾರ್ದು ಸಹಾಯ ಬೇಕಿಲ್ಲ. ನೋಡಿ ಈ ರೀತಿ ತಲೆ ಒಳಗಡೆ ಹಾಕ್ಕೋಬೇಕು. ಕರೆಕ್ಟ್ ಪಾಯಿಂಟಿಗೆ ಇಟ್ಕೊಂಡು ನೋಡಿ ಸ್ನೇಹಿತರೆ, ಈ ಕರೆಕ್ಟ್ ಪಾಯಿಂಟ್ ಕುತ್ತರಿಸ್ಕೊಂಡಿದ್ದೀನಿ ನಾನು. ಇದನ್ನ ಈ ರೀತಿ ಎಳಿಬೇಕು. ಈ ರೀತಿ ಎಳ್ಕೊಂಡು 8 ಸ್ಪಾನರಲ್ಲಿ ನೀವು ಟೈಟ್ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ಕರೆಕ್ಟಾಗಿ ಇಡು. ನೋಡಿ ಕೈ ಇಲ್ಲಿಂದ ಹಿಂಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೈ ನೋಡಿ ಈ ರೀತಿ, ಅಂದರೆ ಇಂಜಿನ್ ಪಕ್ಕದಿಂದ ಹಾಕ್ಕೊಳ್ಳಿ. ಒಂದು ಕೈಯಲ್ಲಿ ಹಿಂಗೆ ಎಳ್ಕೊಂಡು ಈ ಕೈಯಲ್ಲಿ ಟೈಟ್ ಮಾಡ್ಕೊಳ್ಳಿ. ಪ್ಲೇಸ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ರಿಸ್ಕು, ಕ್ಲೀನಾಗಿ ಟೈಟ್ ಮಾಡ್ಕೊಳ್ಳಿ. ಆಮೇಲೆ ಇದೊಂದು ಕೈಯಲ್ಲಿ ಎಳೆದಿಡ್ಕೊಂಡು ಟೈಟ್ ಮಾಡ್ಕೋಬೇಕು. ನೋಡಿ ಟೈಟ್ ಆಗ್ತಾಯಿದೆ.
ನಟ್ಟನ್ನು ಮಾತ್ರ ತಿರ್ಸ್ಕೋಬೇಕು ಅಡ್ಜಸ್ಟ್ರ್ ಹಾಕಿದ್ಮೇಲೆ. ಟೈಟ್ ಆಗಿದೆ ಆಲ್ಮೋಸ್ಟು. ಆದರೆ ಇದು ಲೈಫ್ ಇರಲ್ಲ, ಇದು ವೈರ್ ಎಮರ್ಜೆನ್ಸಿಗೆ ಮಾತ್ರ ಈ ವೈರ್ ಅನ್ನೋದು. ಕೇಬಲ್ ಹಾಕಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅದು. ಆ ಕೇಬಲಲ್ಲಿ ಸ್ಟ್ರಾಂಗ್ ಬರುತ್ತೆ ನಿಮಗೆ, ಅದು ಬೇಗ ಹೋಗಲ್ಲ. ಈ ವೈರೆಲ್ಲ ಬೇಗ ಹೋಗ್ಬಿಡ್ತವೆ. ಏನಪ್ಪ ಅಂದರೆ ತಾತ್ಕಾಲಿಕಕ್ಕೆ ನಾವು ರೆಡಿ ಮಾಡ್ಕೊಂಡು ಹೋಗ್ಬೋದು. ಸದ್ಯಕ್ಕೆ ಹಿಂಗೆ ಎಳ್ಕೊಂಡು ಟೈಟ್ ಆಗಿದೆ ಆಲ್ಮೋಸ್ಟ್. ಈಗ ಟೈಟ್ ಆಯಿತು. ಓಕೆ, ಸ್ಟಾರ್ಟ್ ಮಾಡಪ್ಪ. ಸ್ಟಾರ್ಟ್ ಮಾಡಿ ಗೇರ್ಗಳು ಹಾಕು, ನೋಡೋಣ. ಕೀ ಹಾಕು ಸ್ನೇಹಿತರೆ. ಮಾಡಿದ್ದೀನಿ, ಕಟ್ ಮಾಡಬೇಡ, ಹಿಂಗೆ ಇಟ್ಟು. ಆನಲ್ಲಿದೆ ತಾನೇ? ಹಾಂ, ಓಕೆ. ಆನ್ ಮಾಡಿ ಕೂಡ ನಿಮಗೆ ತೋರಿಸುವಂಥ ಇಲ್ಲಿ ಕೀ ಇಲ್ಲಿದೆ ನೋಡು. ಹಾಂ ಹಾಂ, ಲಾಕ್ ಇದು ಹಾಕ್ಬಿಡು. ಇದು ಹಾಕ್ಬಿಡಪ್ಪ ಬಾಯಲ್ಲಿ. ಲಾಕ್ ಅದು ಹಾಕು. ಲಾಕ್ ಹಾಕ್ತಾ ಇದ್ದೀವಿ. ಇದು ಹಾಕಿ. ಅಲ್ಲಿ ಬ್ಯಾಟ್ರಿ ಹಾಕಕ್ಕೆ ತೆಗ್ದಿರೋದು, ಅಲ್ಲೇನು ನಮಗೇನು ಯೂಸ್ ಇಲ್ಲ. ಗ್ಯಾಸ್ ಹಾಕೋ ಜಾಗ ಅದು. ಸ್ಟಾರ್ಟ್ ಮಾಡಿ ಹಿಂದ್ಗಡೆ ರಿವರ್ಸ್ ಗೇರ್ ಹಾಕು. ಲೂಸ್ ಇದೆಯಾ? ಓಕೆ, ಇದು ಲೂಸ್ ಇದೆ. ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ, ಇನ್ನೂ ಸ್ವಲ್ಪ ಟೈಟ್ ಮಾಡ್ಕೋಬೇಕು. ತುಂಬ ಲೂಸ್ ಇದೆ ಇದು. ಇನ್ನು ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಚೆಕ್ ಮಾಡಿಕೊಂಡ್ರೆ ಆಯ್ತು. ಈ ಥರ ಆಗುತ್ತೆ ಒಂದೊಂದು ಟೈಮು. ಅದು ಅಂದರೆ ಸ್ವಲ್ಪ ಒಂದು 2 ಭಾಗ ಲೂಸ್ ಇದೆ. ಟೈಟಾಗಿ ಟೈಟ್ ಮಾಡ್ಕೊತೀವಿ. ಟೈಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ಕೀ ಎತ್ಕೊಬಾ, ಕೀ ತೆಗಿ. ಸ್ವಲ್ಪ ಸ್ಟಾಪ್ ಮಾಡು, ಆಮೇಲೆ ಹಂಗೆ ಮಾಡಿ.